ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎಂಡ್ರೋ. ಐ ಎಮ್ ಚರಣ್. ಮಾರ್ಕೆಟಲ್ಲಿ ಮೂಮೆಂಟಮ್ ಬಂದ ಮೇಲೆ ಇದು ಶಾರ್ಪ್ ಮೂಮೆಂಟಮ್ ಬಂತು, ಬೈಯಿಂಗ್ ಕ್ಯಾಂಡಲ್ ಬಂತು, ಅನಾಲಿಸಿಸ್ ಮಾಡೋದು ನೋಡಿರ್ತೀರ. ಬಟ್ 9:15 ಓಪನ್ ಆಗೋ ಮಾರ್ಕೆಟಲ್ಲಿ 6:30ಗೆ ಅನಾಲಿಸಿಸ್ ಮಾಡಿ 6:30ಗೆ ಅನಾಲಿಸಿಸ್ ಮಾಡಿ 9:15ಗೆ ಇದೇ ಕ್ಯಾಂಡಲ್ ಬರುತ್ತೆ ಅಂತ ಅನಾಲಿಸಿಸ್ ಮಾಡೋದು ನೋಡಿದ್ದೀರಾ? ನೋಡಿ, ನಾನು ತೋರಿಸ್ತೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಇವತ್ತಿಂದು, ಓಕೆ, ನೋಡ್ಕೊಳ್ಳಿ. ಇದು ಇಲ್ಲಿ ಓದ್ಕೊಳ್ಳಿ ನೀಟಾಗಿ. ನಿಫ್ಟಿ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಗ್ಯಾಪ್ ಡೌನ್ ಓಪನ್ ಆಗಿದೆ, ವೆರಿ ಗುಡ್. ಇಲ್ಲಿ ನೋಡಿ, ಮೈ ವಿಡಿಯೋ ನಿಲ್ಲಿಸ್ಬಿಟ್ಟು ಜೂಮ್ ಮಾಡಿ ನೋಡ್ಕೊಳ್ಳಿ. 6:45 ಬೆಳಿಗ್ಗೆ 6:45 AM 0 to ಹೀರೋ ಕಾಲ್ ಕೊಟ್ಟಿದ್ದೀನಿ. ಅಂದರೆ ನನ್ನ ನಾನು ಹೇಳಿದ್ದೀನಿ 0 to ಹೀರೋ ಅಂತ. 9:15 ಸಿ ಇ ಬೈ ಮಾಡ್ತೀನಿ ಅಂತ. ಸಿ ಇ ಬೈ ಮಾಡ್ಕೊಳ್ಳಿ, ಔಟ್ ಆಫ್ ದಿ ಮನಿ OTM ಬೈ ಮಾಡ್ಕೊಳ್ಳಿ, ಹೋಗುತ್ತೆ ಅಂತ. ಓಕೆ, ಅದಾದಮೇಲೆ ಅಪ್ಡೇಟ್ ಮಾಡಿದ್ದೀನಿ ನೋಡಿದು. 9:15 ಫಸ್ಟ್ ಕ್ಯಾಂಡಲ್ 9:15 ಓಪನ್ ಆದಾಗ ಸಿ ಇ ಬೈ ಮಾಡಿದ್ರೆ ಆಲ್ಮೋಸ್ಟ್ 300 ಪಾಯಿಂಟ್ ನಿಫ್ಟಿ, 300 ಪಾಯಿಂಟ್ಸ್ ಟಾರ್ಗೆಟ್. ಏನು ಹೇಳಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಡಬಲ್ ಹೇಳಿದ್ದೆ, ಅದು 1:4 ಟೈಮ್ಸ್ ಆಯಿತು. ಓಕೆ, ನಮ್ಮ ಆಫೀಸಲ್ಲಿ ಮಾಡಿರೋದು 25,000 ಸಿ ಇ 42 ರೂಪೀಸಿಂದ 120 ರೂಪೀಸ್ವರೆಗೂ 1:2 ಟೈಮ್ಸ್ ಬಂದಿದೆ. ಯಾವುದು? ಬೆಳಿಗ್ಗೆ ಬಿಫೋರ್ ಮಾರ್ಕೆಟ್ ಕೊಟ್ಟದು. ಅದಾದಮೇಲೆ ಏನು ಮಾಡಿದ್ದೀವಿ, ನಿಮಗೂ ಅದೊಂದು ಟಾಸ್ಕ್ ಕೊಡ್ತೀನಿ ನೋಡಿ. ಲಾಸ್ಟ್ ಇಯರ್, ಹೋದ ವರ್ಷ 2025 ಆಗಸ್ಟ್ 5ನೇ ತಾರೀಕಿಂದ 15ನೇ ತಾರೀಕುವರೆಗೂ ಚಾರ್ಟ್ನ ಹುಡುಕಿ. ಐ ರಿಪೀಟ್, 2025 ಆಗಸ್ಟ್ 5ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಚಾರ್ಟ್ನ ಹುಡುಕಿ. ಇವತ್ತು ಮಾರ್ಕೆಟ್ ಏನು ರನ್ ಆಗುತ್ತೆ ಅನ್ನೋದು ಆವಾಗ ರನ್ ಆಗಿದೆ, ಹೋಗಿ ನೋಡಿ. ಎಲ್ಲ ಕ್ಯಾಂಡಲ್ ಜೆರಾಕ್ಸ್ ಇರ್ತವೆ. ಓಕೆ, ಇದನ್ನು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಯಾರಿದ್ದರೂ ಅವರಿಗೆ ಮಾರ್ಕೆಟ್ ಫಾಲ್ ಆಗುವಾಗ, ಅಂದರೆ 1:30 ಇಲ್ಲಿತ್ತು ಮಾರ್ಕೆಟ್. ಈ ಫಾಲ್ ಆಗುವಾಗ ಆ ಚಾರ್ಟ್ನ ಓಪನ್ ಮಾಡಿ ತೋರಿಸಿ. ಓಕೆ, ಇದೇ ಥರ ಬರುತ್ತೆ. 0 to ಹೀರೋ ಬೈ ಮಾಡ್ಕೊಳ್ಳಿ. 4 ಸ್ಟ್ರೈಕ್ ಪ್ರೈಸ್ ಹೇಳಿದ್ವಿ. 4 ಅಂದರೆ ಅವ್ರವ್ರ ರಿಸ್ಕ್ ರಿವಾರ್ಡ್ ರೇಷೋ, ಅವ್ರವ್ರ ಶಕ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ. ಇದೇ ಆ ಸ್ಟ್ರೈಕ್ ಪ್ರೈಸಸ್. ಇಲ್ಲಿದ್ದಾವೆ ನೋಡಿ, ಇನ್ನೊಂದು ಡಿಲೀಟ್ ಮಾಡಿದ್ದೀನಿ ಈಗ. 4 ಸ್ಟ್ರೈಕ್ ಪ್ರೈಸ್. 3 ರೂಪಾಯಿ ಇತ್ತು, 30 ರೂಪಾಯಿ ಆಯಿತು. 5 ರೂಪಾಯಿ ಇತ್ತು, ಎಷ್ಟೋಯ್ತು ಅದು? 5 ರೂಪಾಯಿಂದ ಆಲ್ಮೋಸ್ಟ್ 150 ಹೋಗಿರ್ಬೋದಾ? ಹಾಂ, ಚೆಕ್ ಮಾಡಿಬಿಡೋಣ. 5 ರೂಪಾಯಿ ಇತ್ತು, ಎಷ್ಟೋಗಿದೆ ಅದು? 110 ಹೋಗಿದೆ, 5 ರೂಪೀಸ್. ಅದಾದಮೇಲೆ ಈ ಸ್ಟ್ರೈಕ್ ಪ್ರೈಸ್ 10 ರೂಪಾಯಿಗೆ ಎಂಟ್ರಿ ಕೊಟ್ಟಿದ್ದೆ, 160 ರೂಪೀಸ್ ಹೋಗಿದೆ. 10 ರೂಪಾಯಿಗೆ ಎಂಟ್ರಿ ಒಂದು, 3 ರೂಪಾಯಿಗೆ ಎಂಟ್ರಿ ಒಂದು, 5 ರೂಪಾಯಿಗೆ ಎಂಟ್ರಿ ಒಂದು. ಅದು ಎಂಟ್ರಿ ಕೊಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ 2 ಗಂಟೆಗೆ ಮೂಮೆಂಟಮ್ ಬರುತ್ತೆ ಅಂತ ಹೇಳಿದ್ದೆ. ಓಕೆ, 2 ಗಂಟೆಗೆ ಮೂಮೆಂಟಮ್ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ಸು 4-5 ರೀಸನ್ಸ್ ಕೊಟ್ಟಿದ್ದೆ, ಟೆಕ್ನಿಕಲ್ ರೀಸನ್ಸ್. ಇದರಿಂದ 2 ಗಂಟೆಗೆ ಬೈಯಿಂಗ್ ಸೈಡ್ ಮೂಮೆಂಟಮ್ ಬರುತ್ತೆ. ನಿಮಗೆ ಯಾವ ಥರ ಮೂಮೆಂಟಮ್ ಬರುತ್ತೆ ನೋಡ್ಕೋಬೇಕಂದ್ರೆ ಈ ಡೇಟಲ್ಲಿ ನೋಡಿ, ಈ ಚಾರ್ಟ್ ನೋಡಿ ಅಂತ ತೋರಿಸಿ. ಇದು ಯಾಕೆ ಬರುತ್ತೆ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳಿ. 0 to ಹೀರೋ OTM ಅಲ್ಲಿ 3 ಕಾಲ್ ಕೊಟ್ಟಿದ್ವಿ. 3 ಇನ್ವೆಸ್ಟ್ಮೆಂಟ್ 10 ರೂಪೀಸ್ಗೆ ಅಂದರೆ 650 ರೂಪಾಯಿ, 160ಗೆ ಹೋಗಿದೆ. ಅಂದರೆ ಇನ್ವೆಸ್ಟ್ಮೆಂಟ್ 1:16 ಟೈಮ್ಸ್. ಸೆಕೆಂಡ್ ಹಾಫ್ ಟ್ರೇಡು, ಫಸ್ಟ್ ಹಾಫ್ ಟ್ರೇಡು 1:4 ಟೈಮ್ಸ್. ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ 1:20 ಟೈಮ್ಸ್. 1:20 ಟೈಮ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅನಾಲಿಸಿಸ್ ಯಾವ ಥರ ವರ್ಕ್ ಆಗಿದೆ ಅಂತ. ಓಕೆ, ಇದನ್ನು ಯಾರಾದರೂ ಸ್ಟೂಡೆಂಟ್ಸ್ ಮಾಡಿದ್ದಾರೆ ಸರ್ ಅಂದರೆ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಮಾಡಿದ್ದಾರೆ ಸರ್, ಗೋಲ್ಡ್ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಇದನ್ನು ಸ್ಕ್ರೀನ್ಶಾಟ್ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ. ನಿಮ್ಮ ಲೈವಲ್ಲಿದ್ದರೆ 1 ತಿಂಗಳ ಸಂಬಳ 1 ದಿವಸಕ್ಕೆ ಮಾಡಿದ್ದೀನಿ ಅಂತ. ಓಕೆ, 7,000 ರೂಪಾಯಿ ಇಷ್ಟರ ಸಾರು ಸೇಮ್ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದಾರೆ. 3 ರೂಪಾಯಿಗೆ ತಗೊಂಡು 8 ರೂಪಾಯಿಗೆ ಮಾರಿಬಿಟ್ಟಿದ್ದಾರೆ. ಅವ್ರ ಬ್ಯಾಡ್ ಲಕ್ ಏನಂದರೆ ಅವ್ರು 8 ರೂಪಾಯಿಗೆ ಎಕ್ಸಿಟ್ ಆದಮೇಲೆ ಅದು 160 ಆಗಿದೆ.
24,750 ಇಲ್ಲಿ ಕಾಲ್. ಓಕೆ, ನೋಡ್ಕೊಳ್ಳಿ. ಹೋಲ್ಡ್ ಮಾಡಿದಿದ್ರೆ ಇದೆಲ್ಲ ಪೂರ್ತಿ ಕ್ಯಾಪ್ಚರ್ ಮಾಡ್ಬೋದಿತ್ತು ಅವರು. ಅದು ಅವ್ರವ್ರ ಇಷ್ಟ, ಅವ್ರಿಗೆ ಸಾಕು ಅನಿಸಿದಾಗ ಅವ್ರು ಎಕ್ಸಿಟ್ ಆಗ್ತಾರೆ, ಇಲ್ಲ ಭಯ ಆದಾಗ ಎಕ್ಸಿಟ್ ಆಗ್ತಾರೆ. ಬಟ್ ನನ್ನ ಪ್ರಿಡಿಕ್ಷನ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿಂದ ಎಲ್ಲರಿಗೂ ಹೋಲ್ಡ್ ಮಾಡಿ ಅಂತ. ಇದೇನಾಗಿದೆ, ಇದು ಕವರ್ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಕವರ್ ಆಗಿದೆ. 100% ವರ್ಕ್ ಆಗಿದೆ ಇದು. ಓಕೆ, ಈ ಸ್ಟ್ರೈಕ್ ಪ್ರೈಸ್ಗಳು ಸ್ಟಿಲ್ ಎಂಟ್ರಿ ಎಲ್ಲಿರೋದು ಟಾರ್ಗೆಟ್ಸ್ 1:20 ಟೈಮ್ಸ್. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ಗೋಲ್ಡಲ್ಲಿ ಏನು ಮಾಡಿದ್ವಿ ನೋಡಿ. ಗೋಲ್ಡ್ ಸ್ಟಿಲ್ ರನ್ನಿಂಗ್. ಇಲ್ಲಿಂದ ಇದೊಂದು ಬಾಕ್ಸ್ ಫಿಲ್ ಮಾಡಿದ್ದೀನಿ, ಇದು ಫಿಲ್ ಆಗುತ್ತೆ ಅಂತ. ಅದು ತುಂಬ ನಿಧಾನ ಕಷ್ಟಪಟ್ಟು ಬರ್ತಾ ಇದೆ. ಅದರಲ್ಲಿ ಬಂದಿರೋದು ಪ್ರಾಫಿಟು ಇಲ್ಲಿ ನೋಡಿದ್ರೆ ಗೋಲ್ಡು $62, $62 ರನ್ನಿಂಗ್ ಇದೆ. ಓಕೆ, ನೋಡ್ಕೊಳ್ಳಿ. ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ಏನು ಮಾಡಬೇಕಂದ್ರೆ ಏನು ಮಾಡೋಂಗಿಲ್ಲ, ಸುಮ್ಮನೆ ಮನೇಲಿರಬೇಕು ಅಷ್ಟೇ. ಬಿಕಾಸ್ ಮಾರ್ಕೆಟ್ ರಜಾ. ಓಕೆ, ವೆಡ್ನೆಸ್ಡೇ ಏನು ಮಾಡಬೇಕು? ವೆಡ್ನೆಸ್ಡೇ ಏನು ಮಾಡಬೇಕಂದ್ರೆ ಫಸ್ಟ್ ನಾಳೆ ಮದರ್ ಮಾರ್ಕೆಟ್ ಯಾವ ಕಡೆ ಇರುತ್ತೋ ಗೊತ್ತಾಗಬೇಕು. ಯಾಕಂದರೆ ಈಗ ಗ್ಲೋಬಲಲ್ಲಿ ನ್ಯೂಸ್ ಪ್ರಕಾರ ಏನೋ ಸಮಥಿಂಗ್ ನಡೀತಿದೆ, ನಾವು ನ್ಯೂಸ್ ಫಾಲೋ ಮಾಡಲ್ಲ. ಆದ್ದರಿಂದ ನಾಳೆ ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದೇ ಲೋಕಲ್ ಹಾಲಿಡೇ, ಉಳಿದಿದ್ದೆಲ್ಲ ರನ್ನಿಂಗ್ ಇರ್ತವೆ. ಅದರಿಂದ ಅದು ಯಾವ ಕಡೆಗಿರುತ್ತೆ, ಪ್ಲಸ್ಗಾಗುತ್ತಾ ಮೈನಸ್ಗಾಗುತ್ತಾ ನೋಡಿಕೊಂಡು ಅದ್ರ ಮೇಲೆ ನಮ್ಮ ಲೆವೆಲ್ಸ್ನ ಮಾರ್ಕ್ ಮಾಡಬೇಕು. ಇಲ್ಲ ನಾವು ಅಷ್ಟು ಪೇಷನ್ಸ್ ಇಲ್ಲ, ಇವಾಗಲೇ ತೋರಿಸ್ಬಿಡಿ ನಮಗೆ ಅಂದರೆ ಲೆವೆಲ್ಸ್ ನೋಡ್ಕೊಳ್ಳಿ. ಇವತ್ತಿನ ಲೋ ನೋಡ್ಕೊಳ್ಳಿ, ಇವತ್ತಿನ ಲೋ ಇಲ್ಲಿಗೆ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಆರ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಒಂದು 50 ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆಗಿದ್ದರೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಬಟ್ ನಾಳೆ ಅಂದರೆ ನಾಳೆ ಈವ್ನಿಂಗ್ ಒಂದ್ಸಲ ಚೆಕ್ ಮಾಡ್ಕೋಬೇಕು ಲೆವೆಲ್ಸ್. ಆರ್ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಇರಿ. ಗುರುವಾರ ಬೆಳಗ್ಗೆ ನಾನೇ ಅಪ್ಡೇಟ್ ಕೊಡ್ತೀನಿ ಲೆವೆಲ್ಸ್ನ, ಯಾವ ಕಡೆ ಇರಬೇಕು, ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಅಂತ ಅದನ್ನು ನೋಡ್ಕೊಳ್ಳಿ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿ ಒನ್, ನೋ ಪ್ರಾಬ್ಲಮ್. ಓಕೆ, ಆ್ಯಂಡ್ ಈ ಅನಾಲಿಸಿಸ್ ಆ್ಯಂಡ್ ಈ ಲೆವೆಲ್ಸ್ ಏನು ಹೇಳ್ತೀವಿ, ಈಗ ನಾನು ಏನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ, ಇದೆಲ್ಲ ನಿಮಗೆ ಎಜುಕೇಷ್ನಲ್ ಆಗಿ ಹೆಲ್ಪ್ ಆಗಲಿ ಅಂತ ಮಾತ್ರ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ಕಾಪಿ ಮಾಡಿಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡು ನಮಗೆ ಸಂಬಂಧನೂ ಇಲ್ಲ. ಓಕೆ, ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ನಾಳೆ ಗ್ರಹಣ ಇರುತ್ತಂತೆ, ಎಲ್ಲರೂ ಸ್ವಲ್ಪ ಸೇಫ್ ಆಗಿರಿ, ಹುಷಾರಾಗಿರಿ. ಸಿಗೋಣ ಮತ್ತೆ ಗುರುವಾರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಎಲ್ಲರಿಗೂ.